ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ಅನದರ್ ವೀಡಿಯೋ. ಎಷ್ಟೋ ತಿಂಗಳುಗಳಾದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಾವೇ ನಮ್ಮ ಚಾನಲಲ್ಲಿ ಹೋಗಿ ನೋಡಬೇಕಾಗಿ ಬಂತು ಯಾವಾಗ ವೀಡಿಯೋ ಲಾಸ್ಟ್ ಅಪ್ಲೋಡ್ ಮಾಡಿರೋದು ಅಂತ. ಅಷ್ಟು ಟೈಮ್ ಆಗಿದೆ. ಕಾರಣಾಂತರಗಳಿಂದ ನಮಗೆಲ್ಲೂ ಟ್ರಾವೆಲ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ವೀಡಿಯೋಸ್ ಬರ್ತಾ ಇರಲಿಲ್ಲ. ಬಟ್ ಈಗ ನಮ್ಮ ಟ್ರಾವೆಲ್ನ ರೆಸ್ಯೂಮ್ ಮಾಡಿದ್ದೀವಿ. ಈ ವರ್ಷದ ಮೊದಲನೇ ಟ್ರಾವೆಲ್ಲು ಚಿಕ್ಕಮಗಳೂರು ಹೋಗ್ತಾ ಇದ್ದೀವಿ. ಚಿಕ್ಕಮಗಳೂರಲ್ಲಿ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ. ಯಾವತ್ತೂ ನಾವು ಅಲ್ಲಿಗೆ ಹೋಗಿರಲಿಲ್ಲ, ಸೊ ಅಲ್ಲಿಗೆ ಹೋಗಿ ಸಫಾರಿ ಮಾಡೋಣ ಅಂತ ಪ್ಲ್ಯಾನು. ಈ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಜಂಗಲ್ ಲಾಡ್ಜಸ್ ಅವ್ರದ್ದು ರಿವರ್ಟನ್ ಲಾಡ್ಜ್ ಅಂತ ಇದೆ, ಅಲ್ಲಿ ಸ್ಟೇ ಬುಕ್ ಮಾಡಿದ್ದೀವಿ. ಬೆಂಗಳೂರಿಂದ ಇಲ್ಲಿಗೆ ಒಂದು 5.5 hours 6 hours ಆಗುತ್ತೆ, ಒಂದು 300 ಕಿಲೋಮೀಟ್ರ್ ಇದೆ. ಹೋಪ್ಫುಲಿ ಇಲ್ಲಿ ನಡೆಯುವಂಥ ಸಫಾರಿಗಳಲ್ಲಿ ಸೈಟಿಂಗ್ಸ್ ಚೆನ್ನಾಗಾದರೆ ಖುಷಿ ಆಗುತ್ತೆ. ತುಂಬ ಜನ ನಮ್ಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ, ಮೇಲ್ ಮಾಡಿದ್ರಿ, ಯಾಕೆ ವೀಡಿಯೋಸ್ ಬರ್ತಾಯಿಲ್ಲ, ಹೇಗಿದ್ದೀರಾ ಅಂತೆಲ್ಲ ಕೇಳಿಕೊಂಡು ಥ್ಯಾಂಕ್ ಯು ಫಾರ್ ಚೆಕಿಂಗ್ ಆನ್ ಅಸ್ ಗೈಸ್. ರೆಗ್ಯುಲರಾಗಿ ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಅಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಚೆಕಿನ್ ಎಲ್ಲ ಆದಮೇಲೆ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇಮಿಡಿಯೇಟಾಗಿ ಊಟಕ್ಕೆ ಎದ್ದೋದ್ವಿ. ಊಟ ಮುಗಿಸ್ಕೊಂಡು ಬಂದು ಒಂದು 5-10 ನಿಮಿಷ ಟೈಮ್ ಇತ್ತು. ಈಗ ನಮ್ಮ ಮೊದಲನೇ ಸಫಾರಿಗೆ ಹೋಗ್ತಾಯಿದ್ದೀವಿ. ಇವತ್ತು ಮೊದಲನೇದಾಗಿ ಬೋಟ್ ಸಫಾರಿ 3:45 ಸ್ಟಾರ್ಟು, 6:30 ತನಕ ಆಗುತ್ತೆ ಅಂತ ಅಂದಿದ್ದಾರೆ. ನಾಳೆ ಬೆಳಗ್ಗೆ ಜೀಪ್ ಸಫಾರಿ. ಇಬ್ಬರ ಹತ್ರನೂ 2 ಕ್ಯಾಮ್ರಾ ಇದೆ. ಒಂದು ಸೋನಿ 70-200 ಲೆನ್ಸ್ ಇದೆ. ಸುರಕ್ಷನ್ ಹತ್ರ ನಿಕಾನ್ 28-300 ಲೆನ್ಸ್ ಇದೆ. ಇದೊಂದೇ ಲೆನ್ಸು ರೆಂಟ್ ಮಾಡಿದ್ದು. ಈ ಒಂದು ಸತಿ ಟೆಸ್ಟ್ ಮಾಡೋಣ ಹೇಗಿರುತ್ತೆ ಸೋನಿ ಟೆಲಿಫೋಟೋ ಲೆನ್ಸ್ ಅಂತ. ಈ ಜಾಗದಲ್ಲಿ ಮೊದಲನೇ ಸಫಾರಿ ಹೇಗಿರುತ್ತೆ ಅಂತ ನೋಡಬೇಕು. ಎಕ್ಸ್ಪೆಕ್ಟೇಷನ್ಸ್ ಅಂತ ಏನೂ ಇಲ್ಲ, ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಹೋಗೋಣ ಸಫಾರಿನ ಅಂತ ಅಷ್ಟೇ ಮನಸ್ಸಲ್ಲಿರೋದು. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಈಗ ತಾನೇ ಸಫಾರಿ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಒಂದು 3.5 hours ಆಯಿತು. ಸಾಕಾಗಿತ್ತು ಸಫಾರಿ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಫಾರೀಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸನ್ಸೆಟ್ ಅಂತೂ ಅಮೇಝಿಂಗ್, ಬೆಸ್ಟ್ ಸನ್ಸೆಟ್ ಆಫ್ ದ ಇಯರ್. ಆ ಸನ್ಸೆಟ್ ಬ್ಯಾಕ್ಗ್ರೌಂಡಲ್ಲಿ ರಿವರ್ಟನ್ಸ್ ಹಾರ್ತಾ ಇರೋದು, ಕೂಕ್ಕೋತಾ ಇರೋದು ಎಲ್ಲ ತುಂಬಾ ಚೆನ್ನಾಗಿತ್ತು. ನಮಗೆ ಸಿಟಿಗಳಲ್ಲಿ ಇದ್ದಾಗ ಈ ಹಕ್ಕಿಗಳು ನೋಡೋದು ಸಿಗೋದೇ ಕಮ್ಮಿ. ಇಲ್ಲಿ ಬಂದರೆ ಆ ರಿವರ್ಟನ್ಸು ಥೌಸಂಡ್ಸ್ ಆಫ್ ರಿವರ್ಟನ್ಸ್ ಒಟ್ಟಿಗೆ ನಮ್ಮ ಸುತ್ತ ಹಾರಾಡ್ತಾ ಇದೆ. 3-4 ಸಾವಿರ ಏನೋ ಈಗಿದೆ ಅಂತಂದ್ರು. ಇನ್ನು ಜಾಸ್ತಿ ಆಗುತ್ತೆ, 8-10 ಆಗ್ಬೋದು ಇನ್ನೊಂದು ತಿಂಗಳಲ್ಲಿ ಅಂತ ಹೇಳ್ತಾ ಇದ್ರು. ಸೊ ಎಲ್ಲಿ ಹಿಮಾಲಯದಿಂದ ಇಲ್ಲಿಗೆ ಬಂದು ಬರುತ್ತಂತೆ, ಬ್ಯಾಚಸ್ ಅಲ್ಲಿ ಬರುತ್ತಂತೆ. 3-4 ಬ್ಯಾಚಸ್ ಅಲ್ಲಿ, ಐ ಥಿಂಕ್ November-December ಇಂದನೋ ಶುರು ಆಗುತ್ತೆ. 3-4 ಬ್ಯಾಚಸ್ ಅಲ್ಲಿ ಬರುತ್ತೆ, ಹೋಗುವಾಗ್ಲೂ 3-4 ಬ್ಯಾಚಸ್ ಅಲ್ಲಿ ಹೋಗುತ್ತೆ ಅಂತಂದ್ರು. ಸೊ ಬರ್ಬೇಕಾದ್ರೆ ಅವ್ರು ಹೇಳಿದ ಪ್ರಕಾರ ಒಂದು 2,000-3,000 ರಿವರ್ಟನ್ಸ್ ಬಂದರೆ ವಾಪಸ್ ಹೋಗ್ಬೇಕಾದ್ರೆ ಒಂದು 8,000
10,000 ಅಷ್ಟು ರಿವರ್ಟನ್ಸ್ ಇಲ್ಲಿಂದ ವಾಪಸ್ ಹೋಗುತ್ತಂತೆ ಹಿಮಾಲಯ ಅಂದರೆ ಕಡೆಗೆ. ಇಲ್ಲೇನೆ ಎಗ್ಸ್ ಲೇ ಮಾಡಿ ಅದು ಹ್ಯಾಚ್ ಆಗಿ ಅದೆಲ್ಲ ಹಾರಕ್ಕೆ ಕಲಿತು ಆಮೇಲೆ ಒಟ್ಟಿಗೆನೂ ಹೋಗುತ್ತಂತೆ. ಅದರಲ್ಲಿ ಕೆಲವುದು ಬದುಕಲ್ವಂತೆ, ಮೋಸ್ಟ್ ಆಫ್ ಇಟ್ ಬದುಕತ್ತೆ, ಬಟ್ ಕೆಲವ್ದು ಬದುಕಲ್ಲ ಅಂತಲೂ ಅಂದರು. ಅವರು ಅಲ್ಲಿ ಇದ್ದಿದ್ದು ಒಂದೊಂದು ಐಲ್ಯಾಂಡ್ಸ್ ಇದೆ ಆ ಭದ್ರಾ ರಿಸರ್ವ್ ಅಲ್ಲಿ, ಅಲ್ಲಲ್ಲಿ ಮಾತ್ರ ಇತ್ತು. ಆ್ಯಂಡ್ ಅಲ್ಲಲ್ಲಿ ಆ ಮೊಟ್ಟೆಗಳು ಹಾಕಿರೋದು ಅವ್ರು ತೋರಿಸಿದ್ರು, ಇಷ್ಟೆಷ್ಟೇ ಪುಟ್ ಮೊಟ್ಟೆಗಳು ಕ್ಯಾಮುಫ್ಲಾ ಆಗಿರೋದು. ಮಳೆ ಜಾಸ್ತಿ ಆಗಿ ಆ ಐಲ್ಯಾಂಡ್ ಕ್ಲೋಸ್ ಆಗ್ತಿದ್ದಂಗೆ ಹೊರಟೋಗತ್ತಂತೆ ಹಕ್ಕಿಗಳು. ಆಮೇಲೆ ನವೆಂಬರ್ ಡಿಸೆಂಬರಲ್ಲಿ ಚೂರೇ ಬರುತ್ತಂತೆ, ಬಂದು ನೋಡತ್ತಂತೆ ಐಲ್ಯಾಂಡ್ ಇದೆಯಾ ಅಂತ. ಐಲ್ಯಾಂಡ್ ಇದೆ ಅಂದರೆ ಕೆಲವ್ದು ವಾಪಸ್ ಹೋಗುತ್ತಂತೆ, ಬೇರೆ ಎಲ್ಲ ಹಕ್ಕಿಗಳಿಗೆ ಹೇಳೋಕ್ಕೆ ಬರ್ಬೋದು ಐಲ್ಯಾಂಡ್ಸ್ ಇದೆ ಅಂತ, ಆಗ ಎಲ್ಲ ಬರುತ್ತೆ ಅಂತ. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಹೊತ್ತೆಲ್ಲ ರಿವರ್ಟನ್ಸ್ ಎಲ್ಲ ನೋಡಾದ್ಮೇಲೆ ಮತ್ತೆ ಹಾಗೆ ಜರ್ನಿ ಕಂಟಿನ್ಯೂ ಆಯಿತು. ಎಷ್ಟೊಂದು ಥರದ ಹಕ್ಕಿಗಳು ನೋಡಿದ್ವಿ. ಏನೇನಂದ್ರು? ಈಗಲ್ಸ್ ಒಂದೆರಡು ಥರದ್ದು, ಬ್ರಾಹ್ಮಿನಿ ಕೈಟು, ಪೀಕಾಕ್ಸ್ ಕಾಣಿಸ್ತು ದಡದಲ್ಲಿ, ಒಂದೆರಡು ಫುಲ್ ರೆಕ್ಕೆಗಳು ಬಿಚ್ಕೊಂಡು ಕುಣಿತಿರೋದು ಕಾಣಿಸ್ತು. ಇನ್ನು ವಾಟರ್ ಕ್ರೂ ಅಂತ ಅದ್ರದ್ದು ಬೇರೆ ವರ್ಡ್ ಇದೆ, ಆ್ಯಕ್ಚುಯಲ್ ವರ್ಡು, ಬಟ್ ಇಲ್ಲಿ ಲೋಕಲಲ್ಲಿ ವಾಟರ್ ಕ್ರೂ ಅಂತಾರಂತೆ. ಅದಾದ್ಮೇಲೆ ದಡದಲ್ಲಿ ಜಿಂಕೆಗಳು ಕಾಣಿಸ್ತು, ದೂರದಲ್ಲಿ ಆನೆ ಕಾಣಿಸ್ತು, ವೈಲ್ಡ್ ಬೋರ್ಸ್ ಕಾಣಿಸ್ತು. ಇನ್ನೇನಿತ್ತು? ಇಂಡಿಯನ್ ಗಾರ್ ನೋಡಿದ್ವಿ. ಸೊ ದೂರದಿಂದನೇ ಎಲ್ಲ ನೋಡಿಕೊಂಡು ಈಗ ವಾಪಸ್ ಬಂದಿದ್ದೀವಿ. ಐ ಥಿಂಕ್ ಓವರ್ ಆಲ್ ಗ್ರೇಟ್ ಸಫಾರಿ. ಇಲ್ಲಿಗೆ ಈ ಟೈಮಲ್ಲಿ ಬಂದರೆ ನೀವು, ಈ ರಿವರ್ಟನ್ ಇರೋ ಟೈಮಲ್ಲಿ ಬಂದರೆ ನಿಮಗೆ ಸಫಾರಿ ಅಂತೂ 100% ಡಿಸಪಾಯಿಂಟ್ ಮಾಡಲ್ಲ. ಟೈಮ್ 6 ಗಂಟೆ ಆಗ್ತಾ ಬಂತು. ಇವತ್ತು ಸಫಾರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಜೀಪ್ ಸಫಾರಿ ಕಡೆಗೆ. ಈ JLR ಅಲ್ಲಿ ಹೆಂಗೆ ಅಂತಂದರೆ ಬೆಸ್ಟ್ ಪಾರ್ಟು ಒಂದೇ, ವರ್ಸ್ಟ್ ಪಾರ್ಟು ಒಂದೇ. ಬೆಸ್ಟ್ ಪಾರ್ಟ್ ಏನಂತಂದರೆ ನಿಮಗೆ ಈ ಥರ ಸಫಾರಿಗೆ ಹೋಗಿ ಸಿಗ್ತಾ ಇರುತ್ತೆ. ವರ್ಸ್ಟ್ ಪಾರ್ಟ್ ಏನಂತಂದರೆ ಎಷ್ಟು ಪ್ಯಾಕ್ಡಾಗಿರುತ್ತೆ ಸ್ಕೆಡ್ಯೂಲು ಅಂತಂತೆ, ನಿಮಗೆ ಬೇರೆ ಏನು ಮಾಡೋಕ್ಕೂ ಟೈಮ್ ಸಿಗೋಲ್ಲ. ನೆನೆ ರಾತ್ರಿನೂ ಅಷ್ಟೇ ಊಟ ಮಾಡಿ ಮಲಗಿದ್ದು, ಬೆಳಗ್ಗೆ ಎದ್ದಿದ್ದು. ಈಗ ಸಫಾರಿಗೆ ಹೋಗ್ತಾ ಇದ್ದೀವಿ. ಬಂದು ತಿಂಡಿ ತಿನ್ನೋದು, ಊಟ ಮಾಡೋದು, ಮತ್ತು ಸಫಾರಿಗೆ ಹೋಗೋದು. ಥರ ಎಕ್ಸೈಟಿಂಗ್ ಆಗಿರುತ್ತೆ, ಬಟ್ ಒಂದೊಂದು ಸತಿ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಅಂತ ಅನಿಸುತ್ತೆ. ಈ ಟ್ರಿಪ್ದು ಮತ್ತು ಈ ವರ್ಷದ ಮೊದಲನೇ ಜೀಪ್ ಸಫಾರಿ ಮುಗಿಸ್ಕೊಂಡು ಈಗಿನ ಬಂದಿದ್ದೀವಿ. ತಿಂಡಿ ಆಯಿತು, ತುಂಬಾ ಚೆನ್ನಾಗಿತ್ತು. JLRದು ಏನು ಸ್ಪೆಷಾಲಿಟಿ ಅಂದರೆ ತುಂಬ ವೆರೈಟಿ ಕೊಟ್ಟಿರ್ತಾರೆ, ತಿಂಡಿಗಾಗಲಿ ಊಟಕ್ಕಾಗಲಿ ಎಲ್ಲ ಟೇಸ್ಟ್ ಮಾಡೋಷ್ಟರಲ್ಲೇ ಹೊಟ್ಟೆ ತುಂಬಿಟ್ಟಿರುತ್ತೆ. ಮತ್ತು ಪ್ರತಿಯೊಂದು ಡಿಶ್ಶು ಅಷ್ಟು ಚೆನ್ನಾಗಿರುತ್ತೆ. ಸಫಾರಿ ಚೆನ್ನಾಗಿತ್ತು. ಜಾಸ್ತಿ ಪ್ರಾಣಿಗಳು ಕಾಣಿಸ್ಲಿಲ್ಲ. ಹುಲಿ ಚಿರತೆ ಅಂತೂ ಇಲ್ಲವೇ ಇಲ್ಲ. ಆನೆಗಳು, ಸ್ಪಾಟೆಡ್ ಡಿಯರ್ಸ್ಗಳು ಏನೂ ಕಾಣಿಸ್ಲಿಲ್ಲ. ಸಿಕ್ಕಾಪಟ್ಟೆ ಪಕ್ಷಿಗಳು ಕಾಣಿಸ್ತು. ಕೆಲವು ಎಂಡಮಿಕ್ ಸ್ಪೀಷೀಸ್ ಈ ರೀಜನ್ಗೆ ಅದು ಕಾಣಿಸ್ತು. ಮಲಬಾರ್ ಸ್ಕ್ವಿರಿಲ್ಸು, ಮಲಬಾರ್ ಹಾರ್ನ್ಬಿಲ್ಲು, ಮಲಬಾರ್ ವಿಸ್ಲಿಂಗ್ ಕ್ರಶ್ಶು ಅವೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ಇಷ್ಟು ದಿನ ಆದಮೇಲೆ ಫಾರೆಸ್ಟ್ಗೆ ಹೋಗೋದು ಅದೇ ನಮಗೆ ಸಿಕ್ಕಾಪಟ್ಟೆ ಖುಷಿ. ಮತ್ತು ಸಮ್ಮರಲ್ಲಿ ಬಂದಿದ್ದೀವಿ ಅಂತ ಅನಿಸ್ಲೇ ಇಲ್ಲ. ಎಲ್ಲ ಗ್ರೀನ್ ಇತ್ತು, ಸುಮಾರು ಬುಷಸ್ ಇತ್ತು, ಗ್ರಾಸಸ್ ಇತ್ತು, ಟ್ರೀಸ್ ಎಲ್ಲನೂ ಫುಲ್ ಫ್ಲೆಜ್ಡಾಗಿತ್ತು. ತುಂಬ ಕಮ್ಮಿ ಡ್ರೈಡ್ ಟ್ರೀಸ್ ಇತ್ತು. ಟೆರೇನು ಇದು ಫ್ಲ್ಯಾಟ್ ಅಲ್ಲ, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಸೊ ಪಕ್ಕದಲ್ಲೇ ಹುಲಿ ಚಿರತೆ ಹೋಗಿದ್ರು ನಮಗೆ ಗೊತ್ತಾಗಲ್ಲ ಹಾಗಿತ್ತು. ಮತ್ತು ಆ ಬುಷಸ್ ಮರಗಳಲ್ಲೇ ಸುಮಾರು ಓಡಾಡ್ತಾ ಇತ್ತು, ಅದೇನು ಅಂತ ಗೊತ್ತಾಗಲ್ಲ ಹಾಗೂ ಕೂಡ ಇತ್ತು.
ಇದು ಅರಣ್ಯ ತುಂಬ ದೊಡ್ಡದು, ಬಟ್ ನಮಗೆ ಆಕ್ಸೆಸ್ ಇರೋದು ಜೀಪ್ ಸಫಾರಿಲಿ ಕಮ್ಮಿ. ಸೊ ಮಿಕ್ಕಿದ ರೀಜನ್ಗಳಲ್ಲೇ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಪ್ರಾಣಿಗಳು. ನೋಡೋಣ, ಇನ್ನೂ ಒಂದೆರಡು ಸಫಾರಿ ಇದೆ, ಅದರಲ್ಲಿ ಏನಾದರೂ ಕಾಣಿಸುತ್ತಾ ಅಂತ. ಸಂಜೆ ಸಫಾರಿ ಮುಗಿಸ್ಕೊಂಡು ವಾಪಸ್ ರೆಸಾರ್ಟಿಗೆ ಬಂದಿದ್ದೀವಿ. ಹೋಗಿ ಸ್ನ್ಯಾಕ್ಸ್ ತಿನ್ಕೊಂಡು ರೂಮಿಗೆ ಬಂದು ಈಗ ಸ್ವಲ್ಪ ಸೆಟ್ಲ್ ಆದ್ವಿ. ಈ ಸಫಾರಿ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಯಾಕೆ ಅಂತ ಹೇಳ್ತೀನಿ, ಕಾಡಿಗೆ ಎಂಟರ್ ಆಗ್ತಿದ್ದಂಗೆ ಬೆಳಗಿನ ಸಫಾರಿಯಲ್ಲಿ ಆನೆಗಳನ್ನ ನೋಡಿರಲಿಲ್ಲ, ಗಾರ್ನ್ ನೋಡಿರಲಿಲ್ಲ, ಎರಡೂ ಇಮಿಡಿಯೇಟಾಗಿ ಕಾಣಿಸ್ತು. ಅದಲ್ಲದೆ ಬೇರೆ ಬೇರೆ ಥರ ಪಕ್ಷಿಗಳನ್ನೆಲ್ಲ ನೋಡಿದ್ವಿ. ಆ್ಯಂಡ್ ಹಾಗೆ ಮುಂದಕ್ಕೆ ಹೋಗ್ತಿದ್ದಂಗೆ ಸ್ವಲ್ಪ ಮುಂಗ್ಸಿಗಳು ಕಾಣಿಸ್ತು ಒಂದೆರಡು. ಆ್ಯಂಡ್ ಮತ್ತೆ ಬೆಳಗಿನ ಸಫಾರಿ ಥರ ಇವಾಗ್ಲೂ ಮಲ್ಬಾರ್ ಜೈಂಟ್ ಸ್ಕ್ವೇರಲ್ಲಿ ಒಂದು 3-4 ಕಾಣಿಸ್ತು ಬೇರೆ ಬೇರೆ ಕಡೆ. ಅದು ತುಂಬಾ ಚೆನ್ನಾಗಿತ್ತು. ಬಟ್ ಹುಲಿ ಚಿರತೆ ಸೈಟಿಂಗ್ ಆಗಲಿಲ್ಲ, ಆದರೂ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಬೆಳಗ್ಗೆನೂ ಅಷ್ಟೇ, ಬೆಳಗ್ಗೆ ಜಿಂಕೆಗಳನ್ನ ನೋಡೇ ಇರಲಿಲ್ಲ. ಇವತ್ತು ಸಂಜೆ ನೋಡಿದಾಗ ಸಿಕ್ಕಾಪಟ್ಟೆ ಜಿಂಕೆಗಳು ಕಾಣಿಸ್ತು. ಸೊ ಇವೆಲ್ಲ ನೋಡ್ತಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಬಟ್ ಮಜಾ ಏನಿತ್ತು ಅಂತಂದರೆ, ಈ ಸಫಾರಿ ಮುಗಿತಾ ಇದ್ದ ಟೈಮಿಗೆ ಇನ್ನೂ 1 hour ಏನೋ ಇತ್ತು, ನಿಧಾನಕ್ಕೆ ಮೋಡ ಆವರಿಸ್ಕೊಳ್ಳೋಕೆ ಶುರುವಾಯಿತು. ಕಪ್ಪು ಮೋಡಗಳು ಫುಲ್ಲು, ಲೈಟೇ ತುಂಬ ಡಿಮ್ ಆಗೋಯ್ತು, ಅಷ್ಟು ಡಾರ್ಕ್ ಥಿಕ್ ಕ್ಲೌಡ್ಸ್ ಇತ್ತು. ನಾವೇನಪ್ಪ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಿ. ವಿತಿನ್ ಅ ಸ್ಪ್ಯಾನ್ ಆಫ್ 5 minutes ಇದ್ದಕ್ಕಿದ್ದಂಗೆ ಸಿಕ್ಕಾಬಟ್ಟೆ ಜೋರು ಮಳೆ ಶುರುವಾಗೋಯ್ತು. ಸಿಟಿಲಿದ್ದಾಗ ಜೋರು ಮಳೆ ಬಂದಾಗ ಏನೂ ಅನಿಸಲ್ಲ, ಬಟ್ ಕಾಡಿನ ಮಧ್ಯ ಒಳಗಡೆ ಇದ್ದಾಗ ಇಷ್ಟು ಜೋರಾಗಿ ಮಳೆ ಬಂದರೆ ಆ ಫೀಲಿಂಗ್ ಇದೆಯಲ್ಲ, ಲೈಟಾಗಿ ಭಯ ಸ್ಟಾರ್ಟ್ ಆಯಿತು. ಯಾಕೆಂದರೆ ಎಷ್ಟು ಜೋರು ಗಾಳಿ, ಆ ಮರಗಳೆಲ್ಲ ಸಿಕ್ಕಾಬಟ್ಟೆ ಅಳ್ಳಾಡ್ತಾ ಇದೆ. ಆ್ಯಂಡ್ ಇದ್ದಕ್ಕಿದ್ದಂಗೆ ತಪ ಜೋರಾಗಿ ಮಳೆ ಬರೋಕ್ಕೆ ಶುರುವಾಯಿತು. ಆ್ಯಂಡ್ ಈ ಜೊತೆಗೆ ಆಲಿಕಲ್ ಬೇರೆ ಬೀಳೋಕ್ಕೆ ಶುರುವಾಯಿತು. ಅದು ಮಳೆ ಜೋರಾಗಿ ಶುರುವಾಗ್ತಿದ್ದಂಗೆ ಎಲ್ಲ ಕ್ಯಾಮ್ರಾ ಎಲ್ಲ ಸೈಡ್ಗಿಟ್ಟು ಪೂರ್ತಿ ಕವರಿಂಗ್ ಇರುತ್ತೆ ಗಾಡಿಗಳಲ್ಲಿ, ಅದನ್ನು ಬಿಚ್ಚಿ ಅದನ್ನು ಹಾಕೋಷ್ಟೊಳಗೆ ಎಲ್ಲರೂ ಒದ್ದೆ. ಆಲ್ಮೋಸ್ಟ್ ಒಂದು 1/2-3 ಗಂಟೆ ಸೀಟೆಲ್ಲ ಒದ್ದೆ ಆಗೋಗಿದ್ದು. ಸೊ ವಾಪಸ್ ಬರಬೇಕಾದ್ರೆ ಎಲ್ಲ ನಿಂತ್ಕೊಂಡೇ ಬಂದ್ವಿ, ನಾವು ನಮ್ಮ ಜೊತೆ ಇದ್ದಿದ್ದು ನ್ಯಾಚುರಲಿಸ್ಟು ಇನ್ನೂ ಸ್ವಲ್ಪ ಜನ ಎಲ್ಲ. ಆ್ಯಂಡ್ ಇಲ್ಲಿಗೆ ಬರೋಷ್ಟೊಳಗೆ ಮಳೆನೂ ನಿಂತಿರಲಿಲ್ಲ, ಹಾಗೆ ಮೇಲ್ ತನಕ ಕರ್ಕೊಂಬಂದುಬಿಟ್ರು. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ತುಂಬ ಸ್ಕೇರಿಯಾಗೂ ಇತ್ತು. ಬಟ್ ಆಲ್ ಇನ್ ಆಲ್ ಗ್ರೇಟ್ ಡೇ ಆಫ್ ಸಫಾರಿ. ನೋಡೋಣ, ಇವತ್ತು ರೆಸ್ಟ್ ತೊಗೊಂಡು ಮತ್ತು ನಾಳೆ ಇನ್ನೊಂದು ಸಫಾರಿ ಇದೆ, ಶುಡ್ ಗೆಟ್ ರೆಡಿ ಫಾರ್ ದ್ಯಾಟ್. ಕೊನೆ ಸಫಾರಿ ಮುಗಿದು ಈಗಿನ ತಲುಪಿದ್ದೀವಿ ವಾಪಸ್ ರೆಸಾರ್ಟ್ಗೆ. ತುಂಬಾ ಚೆನ್ನಾಗಿತ್ತು. ನೆನ್ನೆ ರಾತ್ರಿ ಎಲ್ಲ ಮಳೆ ಆಗಿರೋದ್ರಿಂದ ಒಂಥರ ಫಾರೆಸ್ಟ್ ಹ್ಯಾಡ್ ಕಮ್ ಅಲೈವ್. ಗ್ರೀನ್ಸ್ ವೇರ್ ಲುಕಿಂಗ್ ಮೋರ್ ಗ್ರೀನ್, ಇಫ್ ದ್ಯಾಟ್ ಮೇಕ್ಸ್ ಸೆನ್ಸ್. ಎಲ್ಲ ಕಡೆ ಒದ್ದೆ ಇತ್ತು, ತುಂಬ ಪಡಲ್ಸ್ ಇತ್ತು. ವಾಟರ್ ಸೋರ್ಸಸ್ ಎಲ್ಲ ಏನಿತ್ತು ಅದೆಲ್ಲನೂ ನೀರು ತುಂಬಾ ಜಾಸ್ತಿ ಆಗಿತ್ತು. ಚೆನ್ನಾಗಿತ್ತು. ಇವತ್ತಿಂದು ಹೈಲೈಟ್ ಏನಂದರೆ ಆನೆ ಮತ್ತು ಅದ್ರ ಮರಿ ಸೈಡಲ್ಲಿತ್ತು. ನಾವು ಕಾಯ್ಕೊಂಡು ಇದ್ವಿ ಸುಮಾರು ಹೊತ್ತು, ಒಂದು 5-10 ನಿಮಿಷ. ಕೊನೆಗದು ಬಂದು ರೋಡ್ ಕ್ರಾಸ್, ನಮ್ಮ ಮುಂದೆನೇ ರೋಡ್ ಕ್ರಾಸ್ ಮಾಡಿ ಇನ್ನೊಂದು ಸೈಡಿಗೆ ಹೋಯಿತು.
ನೆನ್ನೆ ಕಾಣಿಸಿದ್ದೆಲ್ಲ ಆನೆ ಎಲ್ಲೋ ದೂರದಲ್ಲಿ ಬುಷಸ್ ಮಧ್ಯ ಇತ್ತು, ಎಲ್ಲೂ ಕರೆಕ್ಟಾಗಿ ಕಾಣಿಸಿರ್ಲಿಲ್ಲ. ಇವತ್ತು ಅದೊಂದು ತುಂಬಾ ಚೆನ್ನಾಗಿ ಕಾಣಿಸ್ತು. ಅದು ಬಿಟ್ಟು ಒಂದೆರಡು ಬಾರ್ಕಿಂಗ್ ಡಿಯರ್ಸ್ ಕಾಣಿಸ್ತು, ಸ್ಪಾಟೆಡ್ ಡಿಯರ್ಸ್ ಕಾಣಿಸ್ತು, ಬಟ್ ಅದೆಲ್ಲೋ ದೂರದಲ್ಲಿತ್ತು. ಗಾರ್ಸ್ ಕಾಣಿಸ್ತು, ಅದೂ ಹತ್ತಿರ ಅಲ್ಲ, ದೂರದಲ್ಲಿತ್ತು. ಬೇರೆ ಪಕ್ಷಿಗಳೆಲ್ಲನೂ ಕಾಣಿಸ್ತು, ತಿರ್ಗಾ ಹಾರ್ನ್ಬಿಲ್ಸ್ ಕಾಣಿಸ್ತು, ಮಂಗೂಸ್ಗಳು ಸುಮಾರು ಕಾಣಿಸ್ತು. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಒಂದ್ಸತಿನೂ ಯಾವುದು ಕಾರ್ನಿವೋರಸ್ ಆ್ಯನಿಮಲ್ಸ್ ಕಾಣಿಸಿಲ್ಲ. ದಟ್ಸ್ ಆಲ್ ರೈಟ್. ಫುಟ್ ಪ್ರಿಂಟ್ಸ್ ಆ್ಯಕ್ಚುಲಿ ಇದ್ರದ್ದು ಕಾಣಿಸ್ತು, ಕರಡಿದು ಕಾಣಿಸ್ಬೋದೇನೋ ಅಂದ್ಕೊಂಡ್ವಿ, ಒಂಥರ ಫ್ರೆಶ್ ಆಗಿತ್ತು. ಬಟ್ ನೋ ಲಕ್. ಈಗ ಮುಗಿಸ್ಕೊಂಡು ಬಂದಿದ್ದೀವಿ, ಇನ್ನೇನು ಚೆಕ್ಔಟ್ ಮಾಡ್ಕೊಂಡು ಹೊರಡ್ಬೋದು. ಸಫಾರಿ ಮುಗಿಸ್ಕೊಂಡು ತಿಂಡಿ ಆದಮೇಲೆ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಇದೆ. ನೆನ್ನೆ ನಾವಲ್ಲಿ ಹೋಗಿದ್ವಿ. ಪೆಡಲ್ ಬೋಟಿಂಗ್ ಇದೆ, ಕಯಾಕಿಂಗ್ ಇದೆ, ಹಾಗೆ ಸ್ವಿಮ್ಮಿಂಗು ಇದೆ. ಲೈಫ್ ಜಾಕೆಟ್ ಕೊಡ್ತಾರೆ, ಹಾಗೆ ನ್ಯಾಚುರಲ್ ವಾಟ್ರಲ್ಲೇ ನೀವು ಸ್ವಿಮ್ ಕೂಡ ಮಾಡ್ಬೋದು. ಅದು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಈ ಬಿಸಿಲಲ್ಲಿ ನೀರಿಗಿಳಿಯೋದೊಂಥರ ಹಾಯ್ ಆಗುತ್ತೆ. ರೂಮ್ಸ್ ಎಲ್ಲ ಇಲ್ಲಿ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ನಾವು ಫಸ್ಟು ರೂಮ್ 12ಅಲ್ಲಿದ್ವಿ. 9ಇಂದ 23 ತನಕ ಏನೋ ಇನ್ನೊಂದು ಕಡೆ ಸಸ್ಪೆನ್ಷನ್ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ಇನ್ನೊಂದು ಕಡೆ ಹೋಗಬೇಕು. ಅಲ್ಲಿಂದ ಬ್ಯಾಲ್ಕನಿ ವ್ಯೂಸ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಆ ರೂಮ್ ಸ್ವಲ್ಪ ದೊಡ್ಡದು, ಅದೊಂಚೂರು ಕಾಸ್ಟ್ಲಿನೂ, 1-1.5 ಸಾವಿರನೋ ಜಾಸ್ತಿ. ಇನ್ನೊಂದು ಸ್ವಲ್ಪ ಕಮ್ಮಿ ಇರೋದಕ್ಕೆ ನಾವು ಆಮೇಲೆ ನೆನ್ನೆ ರಾತ್ರಿ ಶಿಫ್ಟ್ ಆದ್ವಿ. ಊಟ ಎಲ್ಲ ಆದಮೇಲೆ ಈ ರೂಮಿಗೆ ಬಂದ್ವಿ. ಇದು ಸ್ವಲ್ಪ ಅದಕ್ಕಿಂತ ಚಿಕ್ಕದು. ಇಲ್ಲಿಂದ ವ್ಯೂಸ್ ಚೆನ್ನಾಗಿದೆ, ಬಟ್ ಅಲ್ಲಿಂದ ಸ್ವಲ್ಪ ಓಪನ್ ಆಗಿದೆ. ರೂಮು ಚಿಕ್ಕದು, ಬಾತ್ರೂಮು ಚಿಕ್ಕದು ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ. ಬಟ್ ನಾವೇನಕ್ಕೆ ಇಲ್ಲಿಗೆ ಶಿಫ್ಟ್ ಆದ್ವಿ ಅಂದರೆ ಇದು ಡೈನಿಂಗ್ ಏರಿಯಾಗೆ ಮತ್ತು ರಿಸೆಪ್ಷನ್ ಏರಿಯಾಗೆ ತುಂಬ ಹತ್ತಿರ. ಸೊ ಸಫಾರಿಗೆಲ್ಲ ರಿಸೆಪ್ಷನ್ ಏರಿಯಲ್ಲಿ ರಿಪೋರ್ಟ್ ಮಾಡಬೇಕು. ಅದೆಲ್ಲ ಇಲ್ಲಿಂದ 2-3 ಮಿನಿಟ್ಸ್ ವಾಕ್ ಆಗುತ್ತೆ. ಮೇಯ್ನಾಗಿ ಬಿಸಿಲಲ್ಲಿ ಓಡಾಡೋದು ತಪ್ಪತ್ತೆ. I think that's it for this video. Thank you so much for watching. Hope you guys enjoyed it. Please do like, share and subscribe to this channel.